ಸನ್ಮಾನ್ಯ ಸಭಾಧ್ಯಕ್ಷರು, ನಾನು ನೆಗಡಿಕೊಂಡು ಬಂದರೆ ನೀವೆಲ್ಲ ನನ್ನ ನೋಡಿ ನೆಗಡ್ತೀರಿ. ಅಧ್ಯಕ್ಷ ಟೆನ್ಷನ್ಲೇ ಬಂದರೆ ನನ್ನ ನೀವು ಕೂಡ ಟೆನ್ಷನ್ ಆಗ್ತದೆ. ನೋಡಿ ಲಮ್ಮಣಿ ಅವರೇ, ನೀವೆಲ್ಲ ಅತಿ ಬುದ್ಧಿವಂತರಾಗ್ತೀರಿ. ನಾನು ಹೇಳಿ ಯಾವುದೊಂದು ರೈಟಿಂಗ್ ಅಲ್ಲಿ ಕೊಡಿ ಏನು ಚರ್ಚೆ ಬೇಕು. ಸಭಾಧ್ಯಕ್ಷ 2 ದಿನದಿಂದ ನಾವು 4 ಜನ ಸೈನ್ ನೀವು ಯಾವ್ದು ಬರೆದು ಕೊಡಿ, ಒಲಂಬಿಸ್ ಏನು ಬರೆದು ಕೊಟ್ಟಿದ್ದೀರಿ? ಅಲ್ಲ ಬರೆದು ಕೊಟ್ಟಿ ಸಭಾಧ್ಯಕ್ಷ. ನಾವು ಕೃಷ್ಣ ನಾಯಕ್ ಮೇಡಮ್ ಅವರು ಸಹಿತ ಅದು ನೀವು ನಿನ್ನೆ ಸ್ಟೇಟ್ಮೆಂಟ್ ಆಗುವ ಮುಂಚೆ ಅದಕ್ಕೆ ಬೇಕಾದ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅದಾದ ನಂತರ ಅದರ ಬಗ್ಗೆ ಚರ್ಚೆ ಕೊಟ್ಟರು ನಡೆದೋಗುತ್ತೆ. ಅದರ ಬಗ್ಗೆ ಎಂತ ಕೊಡುದು? ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಸುಮ್ಮನೆ ಬರೆದು ಕೊಡ್ತೀರಿ ಸಭಾಧ್ಯಕ್ಷ. ಆಯ್ತು, ನೀವು ಮಾತಾಡ್ಲಿಕ್ಕೆ ಕಲ್ತದ ಹೊರತು ಕೆಲಸ ಮಾಡ್ಲಿಕ್ಕೆ ಕಲಿಲ್ಲ. ಅಧ್ಯಕ್ಷ ಒಂದೇ ನಿಮಿಷ. ಯಾವುದು ಇವತ್ತು ಕೊನೆಗೆ ಆಯ್ತು, ನೀವು ಯಾಕೆ ಮಾತಾಡ್ತೀರಿ? ಏನಣ್ಣ ನೀನು ಮತ್ತೊಬ್ಬರಿಗೆ ಅನ್ಯಾಯ ಮಾಡ್ತೀರಲ್ಲ, ಚರ್ಚೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿ ನೀವು ಜೀವಿಸಬೇಕು ಅನ್ಕೊಂಡಿದ್ದೆ. ಅಲ್ಲಿ ಕೇಳುವ ಸೀನಿಯರ್ ಮೆಂಬರ್ ಒಂದು ಮಾತಾಡ್ತಾರೆ. ಇಲ್ಲ ಅವರು ಇಲ್ಲಿ ಮತ್ತೆ ಹೊರಗೆ ಕೂತ್ಕೊಂಡು ಮಾತಾಡ್ಬೋದು 5 ಗಂಟೆ ನಂತರ. ಮಂಗಳವಾರ ನಾನೊಂದು ಸ್ಟಾರ್ಟ್ ಕ್ವಶನ್ ಹಾಕಿದೆ, ಆನ್ಲೈನ್ ಆಟಗಳ ನಿಯಂತ್ರಣ ಅಂತ. ಸಚಿವರು ಉತ್ತರ ಕೊಟ್ಟ ಮೇಲೆ ನೀವು ಅರ್ಧ ಗಂಟೆ ಕಾಲಾವಧಿ ಚರ್ಚೆ ಕೊಟ್ಟಿದ್ರೆ, ಇವತ್ತು ಆನ್ಲೈನ್ ಗೇಮ್ಗಳ ನಿಷೇಧದ ಬಗ್ಗೆ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿರೋದ್ರಿಂದ ಇಲ್ಲಿನ ಚರ್ಚೆ ತಗೊಳ್ಳಾಗುತ್ತೆ. ಓಕೆ, ಈಗ ಶಿವಲಿಂಗ ಅವ್ರನ್ನ ಮುಂದುವರಿಸಿ. ನಾನು ಮತ್ತೆ ಅಲ್ಲಿ ಕೇಳ್ತೇನೆ, ಮಾತಾಡೋ ಯಾರು ಡಿಸ್ಟರ್ಬ್ ಮಾಡಬೇಡಿ, ಮಾತಾಡಬೇಕಾ ಮುಗಿಸ್ಲಿ. ಅದಾದ ನಂತರ ಅಪ್ರೋಪ್ರಿಯೇಷನ್ ಬಿಲ್ ಇದೆ, ಮತ್ತು ಕಾಲಿಂಗ್ ಕ್ವಶನ್ ಅವರ್ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ. ಇಲ್ಲದೆ ನಾನೇನು ಅವ್ರು ಒಂದು ಸೆಕೆಂಡ್ ಶಿವಲಿಂಗ ಅವ್ರೆ, ಅವ್ರು ಏನೆಲ್ಲ ಪ್ರಿಪೇರ್ ಆಗಿದ್ದಾರೆ ಅದು ರಾತ್ರಿ 1 ಗಂಟೆ ಆದರೂ ಕೂಡ ಅದನ್ನು ಹೇಳೋದು ಮುಗಿಸೋದಿಲ್ಲ. ಇಲ್ಲಿ ಎಷ್ಟೇ ಗದ್ದಲ ಆದರೂ ಕೂಡ ಅದು ಹೇಳೋದಲ್ಲ, ಆದಷ್ಟು ಬೇಗ ಹೇಳಿಕೊಂಡು ಮುಗಿಸ್ಲಿ.